ಇನ್ನು ಫೆಂಗಲ್ ಆರ್ಭಟ ತಮಿಳುನಾಡಿನಲ್ಲಿ ಕಡಿಮೆಯಾಗಿದೆ. ಆದರೆ ಫೆಂಗಲ್ನ ಮಾರುತಗಳು ಅರಬ್ಬಿ ಸಮುದ್ರದ ಕಡೆಗೆ ಬೀಸ್ತಾ ಇದ್ದು ಕರ್ನಾಟಕದ ಕರಾವಳಿ ಭಾಗದಲ್ಲಿ ಬಹಳ ಮಳೆಯಾಗ್ತಾ ಇದೆ. ಇದರಿಂದಾಗಿ ಬಹಳಷ್ಟು ಅವಾಂತರಗಳು ಕೂಡ ಸೃಷ್ಟಿಯಾಗಿದೆ. ಅಬ್ಬರ, ಆರ್ಭಟ, ಭಯಂಕರ. ತಮಿಳುನಾಡು, ಪುದುಚೇರಿಯಲ್ಲಿ ಉಗ್ರ ಪ್ರತಾಪ ತೋರಿದ್ದ ಫೆಂಗಲ್ ಇದೀಗ ಕರ್ನಾಟಕ ಮತ್ತು ಕೇರಳ ಕರಾವಳಿಗೆ ಎಂಟ್ರಿ ಕೊಟ್ಟಿದೆ. ಅರಬ್ಬಿ ಸಮುದ್ರದತ್ತ ಫೆಂಗಲ್ ಮಾರುತಗಳು ನುಗ್ಗುತ್ತಿದ್ದು ಕರಾವಳಿ ಭಾಗದಲ್ಲಿ ಭಾರೀ ಮಳೆಯಾಗ್ತಿದೆ. ತಮಿಳುನಾಡಿನಲ್ಲಿ ಸಾಕಷ್ಟು ಅವಾಂತರ ಸೃಷ್ಟಿಸಿದ್ದ ಫೆಂಗಲ್ ಇದೀಗ ಮಂಗಳೂರು, ಉಡುಪಿ, ಉತ್ತರ ಕನ್ನಡ ಭಾಗದಲ್ಲಿ ಆರ್ಭಟಿಸುತ್ತಿದೆ. ಕರಾವಳಿಯಲ್ಲಿ ಫೆಂಗಲ್ ಚಂಡಮಾರುತದ ಎಫೆಕ್ಟ್. ಫೆಂಗಲ್ ಸೈಕ್ಲೋನ್ ಎಫೆಕ್ಟ್ಗೆ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಭಾರೀ ಮಳೆಯಾಗ್ತಿದೆ. ಉಳ್ಳಾಲ, ಸೋಮೇಶ್ವರ, ಕಲ್ಲಾಪುರ್, ತಲಪಾಡಿ ಭಾಗದಲ್ಲಿ ಸುರಿಯುತ್ತಿರುವ ಮಳೆಗೆ ಕರಾವಳಿ ಜನ ಹೈರಾಣಾಗಿದ್ದಾರೆ. ಭಾರೀ ಮಳೆಗೆ ಮಂಗಳೂರು ಕಾಸರಗೋಡು ಹೆದ್ದಾರಿ ಜಲಾವೃತವಾಗಿದೆ. ಸಮುದ್ರದ ಅಲೆಗಳು ಅಬ್ಬರಿಸುತ್ತಿವೆ. ಆದ್ಯಪಾಡಿ ಬಜ್ಪೆ ಮಧ್ಯಭಾಗದಲ್ಲಿ ಏನು ಭೂಕುಸಿತ ಉಂಟಾಯಿತು. ಸೊ ಏರ್ಪೋರ್ಟ್ನ ರನ್ವೇ ನಾವು ನೋಡ್ಬೋದಾಗಿದೆ. ಮೇಲ್ಭಾಗದಲ್ಲಿ ಏರ್ಪೋರ್ಟ್ನ ರನ್ವೇ ಇದೆ, ಅದರ ಕೆಳಭಾಗದಲ್ಲಿ ಮಧ್ಯದಲ್ಲಿ ರಸ್ತೆ ಬರುತ್ತೆ. ಅದಾದ ಬಳಿಕ ಈ ಭಾಗಕ್ಕೆ ಬಂದು ಇಲ್ಲಿ ಒಂದು ಗುಡ್ಡ ಕುಸಿತಿರುವಂಥದ್ದು. ಬಜಪೆಯ ಆದ್ಯಪಾಡಿಯಲ್ಲಿ ಭೂಕುಸಿತ, ಮನೆಗೆ ಹಾನಿ. ಒಂದೊಂದು ದೃಶ್ಯಗಳು ಬೆಚ್ಚಿ ಬೀಳಿಸುವಂತಿವೆ. ಬಜಪೆ ಸಮೀಪ ಆದ್ಯಪಾಡಿಯಲ್ಲಿ ಭೂಕುಸಿತ ಉಂಟಾಗಿ ಮನೆಗೆ ಹಾನಿಯಾಗಿದೆ. ಮಂಗಳೂರು ವಿಮಾನ ನಿಲ್ದಾಣ ಕೆಳಭಾಗದ ಪ್ರದೇಶವಾದ ಆದ್ಯಪಾಡಿಗೆ ಮಣ್ಣು ಕೆಸರು ನುಗ್ಗಿದೆ. ಉಮಾನಾಥ ಸಾಲಿಯಾನ್ ಎಂಬುವರ ಮನೆಗೆ ಹಾನಿಯಾಗಿದೆ. ಮಾರ್ಗದ ಮೇಲ್ಗಡೆಯಿಂದ ಎಲ್ಲ ಸ್ಟೆಪ್ಗಳು ಇಳಿದುಕೊಂಡು ನೀರು ಬಂತು. ಏರ್ಪೋರ್ಟಿನ ರನ್ವೇಯಿಂದ ಕೆಳಗಡೆಯಿಂದ ರನ್ವೇಯಿಂದ ಅದರಿಂದ ಅದು ತುಂಬ ಎಲ್ಲ ಮಣ್ಣು ಎಲ್ಲ ಬಂದು ಎಲ್ಲ ಅಂಗಲ ತುಂಬಿ ಹೋಗಿತ್ತು. ಅಂಗಳದಲ್ಲಿ ಎಲ್ಲ ವಸ್ತುಗಳು ಎಲ್ಲ ನೀರ್ಪಾಲಾಗಿ ಹೋಯಿತು. ಮನೆಯ ಅಂಗಳದಲ್ಲಿದ್ದ ವಸ್ತುಗಳೆಲ್ಲ ಕೆಸರುಮಯವಾಗಿದ್ದು ಮನೆಯವರು ಕಂಗಾಲಾಗಿದ್ದಾರೆ. ಇಷ್ಟೇ ಅಲ್ಲ, ಗುಡ್ಡ ಕುಸಿತದ ಪರಿಣಾಮ ಮಣ್ಣೆಲ್ಲ ರಸ್ತೆ ಮೇಲೆ ಬಂದು ಬಿದ್ದಿದೆ. ವಿದ್ಯುತ್ ಕಂಬಗಳು ಧರಾಶಾಯಿಯಾಗಿವೆ. ಭಾರೀ ಮಳೆಗೆ 3 ಮನೆಗಳ ಕಾಂಪೌಂಡ್ ಒಡಿಸ್. ಕರಂಗಲಪಾಡಿಯ ಸಿಜೆ ಕಾಮತ್ ರಸ್ತೆಯಲ್ಲೇ ಭಾರೀ ಮಳೆಗೆ 3 ಮನೆಗಳ ಕಾಂಪೌಂಡ್ ಕುಸಿದಿದೆ. ಮಳೆ ನೀರು ಮನೆಗೆ ನುಗ್ಗಿ ಕಾಂಪೌಂಡ್ ಛಿದ್ರವಾಗಿದೆ. ಮುಂಜಾನೆ ಒಮ್ಮೆಲೆ ನುಗ್ಗಿದ ನೀರು ಗೋಡೆಯನ್ನ ಧ್ವಂಸಗೊಳಿಸಿದೆ. ನೀರು ಹರಿದು ಹೋಗೋದಕ್ಕೆ ಸಾಧ್ಯ ಆಗದೆ ಕಾಂಪೌಂಡ್ ಆ ತಡೆಗೋಡೆಯಿಂದ ಅದು ಸಂಪೂರ್ಣವಾಗಿ ಧರಾಶಾಯಿ ಆಗಿರುವಂಥದ್ದು ಗಮನಿಸ್ಬೋದು. ಯಾವ ರೀತಿಯಾಗಿ ಒಟ್ಟು 2 ಅಂದರೆ ಒಂದು ಅಪಾರ್ಟ್ಮೆಂಟ್ ಇದೆ, ಇನ್ನೊಂದು ಮನೆ ಇದೆ. ಆ ಮನೆಯ ಏನು ತಡೆ ಕಾಂಪೌಂಡ್ ವಾಲೆಯಿಂದ ಅದು ಸಂಪೂರ್ಣವಾಗಿ ಕುಸಿದು ಬಿದ್ದಿರುವಂಥದ್ದು. ಒಮ್ಮೆಲೆ ನೀರು ನುಗ್ಗಿದ್ರಿಂದ ಈ ಘಟನೆ ನಡೆದಿದೆ. ಸರಿಯಾಗಿ ನೀರು ಹರಿದು ಹೋಗಲು ವ್ಯವಸ್ಥೆ ಮಾಡದಿರುವುದೇ ಇದಕ್ಕೆ ಕಾರಣ ಅಂತ ನಿವಾಸಿಗಳು ಆಕ್ರೋಶ ಹೊರಹಾಕಿದ್ದಾರೆ. ಈ ಒಟ್ಟಾರೆ ಈ ಮಂಗಳೂರಿನಲ್ಲಿ ಈ ನೀರು ಹರಿಯುವುದಕ್ಕೆ ಬೇಕಾದ ವ್ಯವಸ್ಥೆಯನ್ನು ಮಾಡುವಷ್ಟು ಬುದ್ಧಿವಂತಿಕೆ ಇರತಕ್ಕಂಥ ಇಂಜಿನಿಯರ್ಗಳು ಕೆಲಸ ಮಾಡಬೇಕಾಗಿತ್ತು. ಇಲ್ಲಿ ರಸ್ತೆಯ ನೀರು ರಸ್ತೆಯಿಂದ ತೋಡ್ನಲ್ಲಿ ಹೋಗುವಂಥ ವ್ಯವಸ್ಥೆ ಇಲ್ಲಿ. ಇನ್ನು ಮಂಗಳೂರಿನ ಅಂಬೇಡ್ಕರ್ ವೃತ್ತವು ಜಲಾವೃತವಾಗಿದ್ದು ಕೊಟ್ಟಾರು ಚೌಕಿ, ಮಾಲೆಮಾರ್ ಸೇರಿದಂತೆ ವಿವಿಧೆಡೆ ಹೊಳೆಯಂತೆ ನೀರು ಹರಿಯುತ್ತಿದೆ. ಇನ್ನು ಬಂದರ್ನಲ್ಲಿ ಮೀನುಗಾರಿಕೆ ಬೋಟ್ಗಳು ಕೊಚ್ಚಿ ಹೋಗಿವೆ. ಸುಮಾರು 10 ದೋಣಿಗಳಿಗೆ ಹಾನಿಯಾಗಿದೆ. ಉಳ್ಳಾಲದ ಕೀನ್ಯಾದಲ್ಲಿ ನೆರೆ, ಸ್ಪೀಕರ್ ಖಾದರ್ಗೆ ಪರಿಶೀಲನೆ. ದಕ್ಷಿಣ ಕನ್ನಡದ ಉಳ್ಳಾಲ ತಾಲೂಕಿನ ಕೀನ್ಯಾ ಗ್ರಾಮದಲ್ಲಿ ಭಾರೀ ಮಳೆಯಿಂದ ನೆರೆ ಉಂಟಾಗಿದೆ. ಗ್ರಾಮಕ್ಕೆ ಭೇಟಿ ನೀಡಿದ ಯುಟಿ ಖಾದರ್ ಪರಿಹಾರದ ಭರವಸೆ ನೀಡಿದ್ದಾರೆ. ಉಡುಪಿಯಲ್ಲಿ ಫೆಂಗಲ್ ಎಫೆಕ್ಟ್ಗೆ ಸಮುದ್ರ ಪ್ರಕ್ಷುಬ್ಧಗೊಂಡಿದೆ. ಪಡುಕೆರೆ ಕಡಲ ಕಿನಾರಿಯಲ್ಲಿ ರಕ್ಕಸ ಅಲೆಗಳು ದಡಕ್ಕೆ ಅಪ್ಪಳಿಸುತ್ತಿವೆ. ಮತ್ತೊಂದೆಡೆ ನೀಲಾವರ ಸಮೀಪದ ಸೋಣಗಾರ ಬೆಟ್ಟ ರಾಧು ಶೆಟ್ಟಿಯವರ ಮನೆಗೆ ಸಿಡಿಲು ಬಡಿದು ಹಾನಿಯಾಗಿದೆ. ಮನೆಯಲ್ಲಿದ್ದವರು ಬಚಾವಾಗಿದ್ದಾರೆ. ನಾವೀಗ ಪಡುಕೆರೆ ಬೀಚ್ನಲ್ಲಿದ್ದೇವೆ. ನಾವು ಚಿತ್ರಣವನ್ನು ಗಮನಿಸಬಹುದು. ಅರಬ್ಬಿ ಸಮುದ್ರ ಪ್ರಕ್ಷುಬ್ಧಗೊಂಡು ಈಗ ರಕ್ಕಸ ಗಾತ್ರದ ಅಲೆಗಳು ದಡಕ್ಕೆ ಬಂದು ಅಪ್ಪಳಿಸುತ್ತಿವೆ. ಪ್ರತಿದಿನ ಈ ಒಂದು ಅಂದರೆ ಮುಂಜಾನೆ ವೇಳೆಯಲ್ಲಿ ಸಮುದ್ರದ ಅಲೆಗಳ ಅಬ್ಬರ ತುಂಬಾ ಕಡಿಮೆ ಇರುತ್ತೆ ಮತ್ತು ಒಂದು ಕಡಿಮೆ ಮಟ್ಟದಲ್ಲಿ ಅಲೆಗಳ ಅಬ್ಬರ ಇರುತ್ತೆ. ಆದರೆ ಇವತ್ತು ಸೈಕ್ಲೋನ್ ಎಫೆಕ್ಟ್ನಿಂದಾಗಿ ಅರಬ್ಬಿ ಸಮುದ್ರದ ಅಲೆಗಳು ದಡಕ್ಕೆ ಬಂದು ರಕ್ಕಸ ಗಾತ್ರದ ಅಲೆಗಳು ಬಂದು ದಡಕ್ಕೆ ಅಪ್ಪಳಿಸುತ್ತಿರುವಂಥ ಚಿತ್ರಣವನ್ನು ಗಮನಿಸಬಹುದು. ಚಾಮುಂಡಿ ಬೆಟ್ಟದಲ್ಲಿ ರಸ್ತೆಗೆ ಬಿದ್ದ ಬೃಹತ್ ಬಂಡೆ. ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲೂ ಫೆಂಗಲ್ ಪ್ರತಾಪ ತೋರಿದೆ. ಬೃಹತ್ ಬಂಡೆ ರಸ್ತೆಗೆ ಉರುಳಿ ಬಿದ್ದಿದೆ. ಕೂಡಲೇ ಬಂಡೆಯನ್ನ ತೆರವು ಮಾಡಲಾಗಿದೆ.
ಆತಂಕದ ವಿಷಯ ಅಂದ್ರೆ ಕೆಳಗೆ ಬಿದ್ದ ಬಂಡೆಯ ಸಪೋರ್ಟ್ನಲ್ಲಿದ್ದ ಬಂಡೆಗಳು ಯಾವುದೇ ಕ್ಷಣದಲ್ಲಿ ರಸ್ತೆಗೆ ಬೀಳುವ ಸಾಧ್ಯತೆ ಇದೆ. ನಾವೀಗ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿದ್ದೇವೆ. ಈ ಒಂದು ಚಾಮುಂಡಿ ಬೆಟ್ಟದಲ್ಲಿ ಏನು ಮೈಸೂರಿನಲ್ಲಿ ಈ ಒಂದು ಚಂಡಮಾರುತದ ಎಫೆಕ್ಟ್ನಿಂದಾಗಿ ನಿರಂತರವಾಗಿ ಜಿಟಿ ಮಳೆ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಇಲ್ಲಿದ್ದಂತಹ ಒಂದು ಬಂಡೆ, ಬೃಹದಾಕಾರದ ಬಂಡೆ ರಸ್ತೆಗೆ ಉರುಳಿ ಬಿದ್ದಿದೆ. ಅದೃಷ್ಟವಶಾತ್ ಯಾವುದೇ ರೀತಿಯಾದಂತಹ ಅಪಾಯ ಸಂಭವಿಸಿಲ್ಲ. ರಾಮನಗರದಲ್ಲಿ ಎಡಬಿಡದೆ ಸುರಿದ ಮಳೆಗೆ ತಾತ್ಕಾಲಿಕ ಸೇತುವೆ ಬಿರುಕು. ರಾಮನಗರದ ಮಂಚನಬೆಲೆ ಡ್ಯಾಂ ಬಳಿ ಇರೋ ತಾತ್ಕಾಲಿಕ ಸೇತುವೆ ಬಿರುಕು ಬಿಟ್ಟಿದೆ. 2 ವರ್ಷದ ಹಿಂದೆ ಸೇತುವೆ ಕೊಚ್ಚಿ ಹೋಗಿತ್ತು. ಬಳಿಕ ಜಿಲ್ಲಾಡಳಿತ ತಾತ್ಕಾಲಿಕ ಸೇತುವೆ ನಿರ್ಮಿಸಿತ್ತು. ಇದೀಗ ಮಳೆ ಎಫೆಕ್ಟ್ನಿಂದಾಗಿ ಸೇತುವೆಯಲ್ಲಿ ಬಿರುಕು ಕಾಣಿಸಿಕೊಂಡಿರೋದು ಆತಂಕ ಮೂಡಿಸಿದೆ. ವರುಣಾರ್ಭಟಕ್ಕೆ ಬೆಳೆಗಳು ಸರ್ವನಾಶ. ಚಿಕ್ಕಬಳ್ಳಾಪುರದಲ್ಲೂ ಚಂಡಮಾರುತದ ಎಫೆಕ್ಟ್ನಿಂದ ಸೇವಂತಿ ತೋಟ ಹಾಳಾಗಿದೆ. ಚಿಕ್ಕಮಗಳೂರಿನಲ್ಲಿ ಭತ್ತದ ಬೆಳೆ ನಾಶವಾಗುವ ಆತಂಕ ಎದುರಾಗಿದೆ. ವೇಗವಾಗಿ ಬೀಸುತ್ತಿರುವ ಗಾಳಿಯಿಂದ ಪೈರು ನೆಲಕಚ್ಚಿದೆ. ಮುಕ್ತಿಹಳ್ಳಿ ಗ್ರಾಮದ 100 ಎಕರೆ ಪ್ರದೇಶದಲ್ಲಿ ಭತ್ತ ಬೆಳೆದಿರೋ ರೈತರು ಕಂಗಾಲಾಗಿದ್ದಾರೆ. ನಾವಿವಾಗ ಏನು ಚಿಕ್ಕಮಗಳೂರಿನ ತಾಲೂಕಿನ ಮುಕ್ತಿಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿರುವಂತಹ ಒಂದು ಗ್ರಾಮದಲ್ಲಿದ್ದೇವೆ. ಇಲ್ಲಿ ಭತ್ತದ ಬೈಲನ್ನು ನಾವು ನೋಡ್ಬೋದು. ನಿನ್ನೆಯಿಂದ ಏನು ಪೆಂಗಲ್ ಚಂಡಮಾರುತದ ಎಫೆಕ್ಟಿಂದಾಗಿ ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ಒಂದು ಕಡೆ ಶೀತ ಗಾಳಿ ಬೀಸ್ತಾ ಇರುವಂಥದ್ದು, ಜೊತೆಗೆ ಮಳೆ ಕೂಡ ಆರಂಭವಾಗಿರುವಂಥದ್ದು. ಏನು ಪಿರಿ ಮಳೆ ಜೊತೆಗೆ ರಾತ್ರಿ ಧಾರಾಕಾರವಾಗಿ ಮಳೆ ಸುರಿದಿರುವಂಥದ್ದು. ಇದರಿಂದಾಗಿ ಭತ್ತ ಸಂಪೂರ್ಣವಾಗಿ ಗದ್ದೆಯಲ್ಲೇ ಬೆಳೆ ನಾಶವಾಗಿರೋದನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ. ಕೋಲಾರದಲ್ಲೂ ರಾಗಿ, ಅವರೆ, ಟೊಮ್ಯಾಟೊ ಹೂ ಬೆಳೆಗಳು ಹಾನಿಯಾಗಿದೆ. ತೋಟ್ಲಿ ಗ್ರಾಮದಲ್ಲಿ ಮಳೆಯಿಂದ ಬೆಳೆ ರೋಗಕ್ಕೆ ತುತ್ತಾಗಿದೆ. ನಿರಂತರ ಮಳೆಯಿಂದ ಹೂವುಗಳು ಉದುರಿ ಹೋಗ್ತಿವೆ. ಕೋಲಾರ ತಾಲೂಕು ಬಸವನತ್ತ ಗ್ರಾಮದ ಒಂದು ಸೇವಂತಿಗೆ ತೋಟದಲ್ಲಿದ್ದೀವಿ. ನಾವು ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀನಿ. 1 ಎಕರೆ ಸೇವಂತಿಗೆ ತೋಟ ಇದು. ಸೇವಂತಿ ಹೂವು ಸಂಪೂರ್ಣವಾಗಿ ಹಾಳಾಗಿರುವಂಥದ್ದು. ಸುಮಾರು 1.5 ಲಕ್ಷ ರೂಪಾಯಿ ಖರ್ಚು ಮಾಡಿ ಬೆಳೆದಿರುವಂಥ ವಿಶೇಷವಾದಂಥ ತಳಿಯ ಒಂದು ಹೂವಿದು. ಆದರೆ ನಿರಂತರವಾಗಿ ಏನು ಕಳೆದ 4 ದಿನಗಳಿಂದ ಫೆಂಗಾಲ್ ಚಂಡಮಾರುತದ ಪರಿಣಾಮವಾಗಿ ನಿರಂತರವಾಗಿ ಮಳೆ ಏನು ಸುರಿತಾ ಇದೆ, ಜೊತೆಗೆ ವಾತಾವರಣನೂ ಕೂಡ ಏನು ಚಳಿಯಿಂದ ಕೂಡಿರುವಂಥ ವಾತಾವರಣ, ಬಿಸಿಲಿಲ್ಲ. ಇದರಿಂದ ಪರಿಣಾಮವಾಗಿ ಹೂವು ಸಂಪೂರ್ಣವಾಗಿ ಡ್ಯಾಮೇಜ್ ಆಗಿದೆ. ಮಂಡ್ಯದಲ್ಲೂ ಕಟಾವಿಗೆ ಬಂದಿದ್ದ ಭತ್ತ ಅಕಾಲಿಕ ಮಳೆಯಿಂದ ಹಾನಿಯಾಗಿದೆ. ಕೈಗೆ ಬಂದ ತುತ್ತು ಬಾಯಿಗೆ ಬಾರದಂತಾಗಿದೆ. ಬ್ಯೂರೋ ರಿಪೋರ್ಟ್, TV9.